ದೇವಾಲಯ ಸ್ವಂತ ವಾಕ್ಯ. 1. ದೇವಾಲಯದ ಶಾಂತ ವಾತಾವರಣ ಮನಸ್ಸನ್ನು ಶಾಂತಗೊಳಿಸುತ್ತದೆ. ದೇವಾಲಯದ ಶಾಂತ ವಾತಾವರಣ ಮನಸ್ಸನ್ನು ಶಾಂತಗೊಳಿಸುತ್ತದೆ. 2. ಭಕ್ತರು ದೇವಾಲಯಕ್ಕೆ ಧ್ಯಾನ ಮತ್ತು ಪ್ರಾರ್ಥನೆಗಾಗಿ ಹೋಗುತ್ತಾರೆ. ಭಕ್ತರು ದೇವಾಲಯಕ್ಕೆ ಧ್ಯಾನ ಮತ್ತು ಪ್ರಾರ್ಥನೆಗಾಗಿ ಹೋಗುತ್ತಾರೆ. ನವಮಿ. ಮೊದಲನೆಯ ವಾಕ್ಯ. ರಾಮನವಮಿ ಹಬ್ಬವನ್ನು ನವಮಿ ದಿನ ಆಚರಿಸಲಾಗುತ್ತದೆ. ದಸರಾ ನವಮಿಯಂದು ಆಯುಧ ಪೂಜೆ ಆಚರಿಸುತ್ತಾರೆ. 1. ರಾಮನವಮಿ ಹಬ್ಬವನ್ನು ನವಮಿ ದಿನ ಆಚರಿಸಲಾಗುತ್ತದೆ. 2. ದಸರಾ ನವಮಿಯಂದು ಆಯುಧ ಪೂಜೆ ಆಚರಿಸುತ್ತಾರೆ. ಕಾರಾಗೃಹ. 1. ಕಾರಾಗೃಹವು ಅಪರಾಧಿಗಳಿಗೆ ಶಿಕ್ಷೆ ನೀಡುವ ಸ್ಥಳ. ಕಾರಾಗೃಹವು ಅಪರಾಧಿಗಳಿಗೆ ಶಿಕ್ಷೆ ನೀಡುವ ಸ್ಥಳ. 2. ಕಾರಾಗೃಹವು ಶಿಕ್ಷೆಯ ಜೊತೆಗೆ ಸುಧಾರಣೆಯ ಸ್ಥಳವೂ ಆಗಿದೆ. ಕಾರಾಗೃಹವು ಶಿಕ್ಷೆಯ ಜೊತೆಗೆ ಸುಧಾರಣೆಯ ಸ್ಥಳವೂ ಆಗಿದೆ. ಗಾಳಿಪಟ. 1. ಗಾಳಿಪಟ ಹಾರಿಸುವುದು ಮಕ್ಕಳಿಗೆ ಸಂತೋಷದ ಆಟ. ಗಾಳಿಪಟ ಹಾರಿಸುವುದು ಮಕ್ಕಳಿಗೆ ಸಂತೋಷದ ಆಟ. 2. ನನಗೆ ಗಾಳಿಪಟ ಹಾರಿಸುವುದು ತುಂಬ ಇಷ್ಟ. ನನಗೆ ಗಾಳಿಪಟ ಹಾರಿಸುವುದು ತುಂಬ ಇಷ್ಟ. ಚಂದಿರ. 1. ಚಂದಿರನ ಬೆಳಕು ಮನಸ್ಸಿಗೆ ಶಾಂತಿ ತರುತ್ತದೆ. ಚಂದಿರನ ಬೆಳಕು ಮನಸ್ಸಿಗೆ ಶಾಂತಿ ತರುತ್ತದೆ. 2. ಮೋಡಗಳ ಹಿಂದೆ ಇದ್ದರೂ ಚಂದಿರ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಮೋಡಗಳ ಹಿಂದೆ ಇದ್ದರೂ ಚಂದಿರ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಆಕಾಶ. 1. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. 2. ಆಕಾಶವನ್ನು ಗಗನ ಎಂದು ಕರೆಯುತ್ತಾರೆ. ಆಕಾಶವನ್ನು ಗಗನ ಎಂದು ಕರೆಯುತ್ತಾರೆ. ನಾಮಫಲಕ. 1. ನಾಮಫಲಕದಲ್ಲಿ ಹೆಸರು ಸ್ಪಷ್ಟವಾಗಿ ಬರೆಯಬೇಕು. ನಾಮಫಲಕದಲ್ಲಿ ಹೆಸರು ಸ್ಪಷ್ಟವಾಗಿ ಬರೆಯಬೇಕು. 2. ಕಚೇರಿಗಳಲ್ಲಿ ಅಧಿಕಾರಿಗಳ ನಾಮಫಲಕ ಇರುತ್ತದೆ. ಕಚೇರಿಗಳಲ್ಲಿ ಅಧಿಕಾರಿಗಳ ನಾಮಫಲಕ ಇರುತ್ತದೆ. 3. ಶಾಲೆಯ ನಾಮಫಲಕದಲ್ಲಿ ಶಾಲೆಯ ಹೆಸರು ಸ್ಪಷ್ಟವಾಗಿ ಕಾಣುತ್ತಿದೆ. ಶಾಲೆಯ ನಾಮಫಲಕದಲ್ಲಿ ಶಾಲೆಯ ಹೆಸರು ಸ್ಪಷ್ಟವಾಗಿ ಕಾಣುತ್ತಿದೆ. ಬೆಳದಿಂಗಳು. 1. ಬೆಳದಿಂಗಳು ರಾತ್ರಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಬೆಳದಿಂಗಳು ರಾತ್ರಿಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. 2. ಬೆಳದಿಂಗಳಿನ ತಂಪು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬೆಳದಿಂಗಳಿನ ತಂಪು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕರಗು. 1. ಸೂರ್ಯನ ಬಿಸಿಲಿಗೆ ಹಿಮ ಕರಗುತ್ತದೆ. ಸೂರ್ಯನ ಬಿಸಿಲಿಗೆ ಹಿಮ ಕರಗುತ್ತದೆ. ಮಗುವಿನ ನಗು ನೋಡಿ ತಾಯಿಯ ಮನಸ್ಸು ಕರಗಿತು. ಮಗುವಿನ ನಗು ನೋಡಿ ತಾಯಿಯ ಮನಸ್ಸು ಕರಗಿತು. ಜಂಭ. ಅಹಂಕಾರ ಮತ್ತು ಜಂಭ ಯಶಸ್ಸಿಗೆ ಅಡ್ಡಿಯಾಗುತ್ತವೆ. ಅಹಂಕಾರ ಮತ್ತು ಜಂಭ
ಯಶಸ್ಸಿಗೆ ಅಡ್ಡಿಯಾಗುತ್ತವೆ. 2. ಜಂಭ ಇರುವವನಿಗೆ ನಿಜವಾದ ಗೌರವ ಸಿಗುವುದಿಲ್ಲ. ಜಂಭ ಇರುವವನಿಗೆ ನಿಜವಾದ ಗೌರವ ಸಿಗುವುದಿಲ್ಲ. ಕನಸು 1. ಕನಸುಗಳು ಇಲ್ಲದ ಜೀವನ, ಗುರಿ ಇಲ್ಲದ ಪ್ರಯಾಣ. ಕನಸುಗಳು ಇಲ್ಲದ ಜೀವನ, ಗುರಿಯಿಲ್ಲದ ಪ್ರಯಾಣ. 2. ದೊಡ್ಡ ಕನಸು ಕಂಡವನು ದೊಡ್ಡ ಸಾಧನೆ ಮಾಡುತ್ತಾನೆ. ದೊಡ್ಡ ಕನಸು ಕಂಡವನು ದೊಡ್ಡ ಸಾಧನೆ ಮಾಡುತ್ತಾನೆ. ಸವಿ 1. ಸವಿನೆನಪುಗಳು ಜೀವನವನ್ನು ಮಧುರಗೊಳಿಸುತ್ತವೆ. ಸವಿನೆನಪುಗಳು ಜೀವನವನ್ನು ಮಧುರಗೊಳಿಸುತ್ತವೆ. 2. ಸವಿಮಾತು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಸವಿಮಾತು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಭೂಮಿ ಭೂಮಿ ನಮ್ಮ ಮನೆ, ಅದನ್ನು ಸ್ವಚ್ಛವಾಗಿಡೋಣ. ಭೂಮಿ ನಮ್ಮ ಮನೆ, ಅದನ್ನು ಸ್ವಚ್ಛವಾಗಿಡೋಣ. 2. ಭೂಮಿ ನಮ್ಮೆಲ್ಲರ ಜೀವದ ಆಧಾರ. ಭೂಮಿ ನಮ್ಮೆಲ್ಲರ ಜೀವದ ಆಧಾರ. ನಕ್ಷತ್ರ 1. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. 2. ಪ್ರತಿ ನಕ್ಷತ್ರವು ತನ್ನದೇ ಆದ ಬೆಳಕನ್ನು ಹೊಂದಿದೆ. ಪ್ರತಿ ನಕ್ಷತ್ರವು ತನ್ನದೇ ಆದ ಬೆಳಕನ್ನು ಹೊಂದಿದೆ. ಪ್ರವಾಸ 1. ಪ್ರವಾಸದಿಂದ ಜ್ಞಾನವು ಹೆಚ್ಚಾಗುತ್ತದೆ. ಪ್ರವಾಸದಿಂದ ಜ್ಞಾನವು ಹೆಚ್ಚಾಗುತ್ತದೆ. 2. ಪ್ರವಾಸದಲ್ಲಿ ಕಲಿತ ಪಾಠಗಳು ಪುಸ್ತಕದಲ್ಲಿಲ್ಲ. ಪ್ರವಾಸದಲ್ಲಿ ಕಲಿತ ಪಾಠಗಳು ಪುಸ್ತಕದಲ್ಲಿಲ್ಲ. ತೋಟ 1. ತೋಟದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ಬೆಳೆಯುತ್ತವೆ. ತೋಟದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ಬೆಳೆಯುತ್ತವೆ. 2. ತೋಟದಲ್ಲಿ ಕೆಲಸ ಮಾಡೋದರಿಂದ ದೇಹ ಮತ್ತು ಮನಸ್ಸಿಗೆ ಒಳ್ಳೆಯ ವ್ಯಾಯಾಮ ಆಗುತ್ತದೆ. ತೋಟದಲ್ಲಿ ಕೆಲಸ ಮಾಡುವುದರಿಂದ ದೇಹ ಮತ್ತು ಮನಸ್ಸಿಗೆ ಒಳ್ಳೆಯ ವ್ಯಾಯಾಮ ಆಗುತ್ತದೆ. ಬರಹ 1. ಬರಹದಿಂದ ಪಾಠ ಕಲಿಯುವುದು ಸುಲಭ. ಬರಹದಿಂದ ಪಾಠ ಕಲಿಯುವುದು ಸುಲಭ. 2. ಕವಿಗಳು ತಮ್ಮ ಭಾವನೆಗಳನ್ನು ಬರಹ ರೂಪದಲ್ಲಿ ದಾಖಲಿಸುತ್ತಾರೆ. ಕವಿಗಳು ತಮ್ಮ ಭಾವನೆಗಳನ್ನು ಬರಹ ರೂಪದಲ್ಲಿ ದಾಖಲಿಸುತ್ತಾರೆ. 3. ಶಿಕ್ಷಕರು ಬರಹವನ್ನು ಸರಿಯಾಗಿ ಬರೆಯಲು ಕಲಿಸುತ್ತಾರೆ. ಶಿಕ್ಷಕರು ಬರಹವನ್ನು ಸರಿಯಾಗಿ ಬರೆಯಲು ಕಲಿಸುತ್ತಾರೆ. ಕಾಮನಬಿಲ್ಲು 1. ಕಾಮನಬಿಲ್ಲನ್ನು ಮಳೆಬಿಲ್ಲು ಎಂದು ಕರೆಯುತ್ತಾರೆ. ಕಾಮನಬಿಲ್ಲನ್ನು ಮಳೆಬಿಲ್ಲು ಎಂದು ಕರೆಯುತ್ತಾರೆ. 2. ಭಾರತೀಯ ಧರ್ಮದ ಪ್ರಕಾರ ಕಾಮನಬಿಲ್ಲು ಪೂಜಾರ್ಹವಾದುದು. ಭಾರತೀಯ ಧರ್ಮದ ಪ್ರಕಾರ ಕಾಮನಬಿಲ್ಲು ಪೂಜಾರ್ಹವಾದುದು. ಬಳಗ 1. ಬಳಗ ಎಂದರೆ ಕೇವಲ ಗುಂಪಲ್ಲ, ಅದು ಹೃದಯಗಳ
ಒಗ್ಗಟ್ಟು. ಬಳಗ ಎಂದರೆ ಕೇವಲ ಗುಂಪಲ್ಲ, ಅದು ಹೃದಯಗಳ ಒಗ್ಗಟ್ಟು. 2. ಒಬ್ಬನ ಬಲಕ್ಕಿಂತ ಬಳಗದ ಬಲ ದೊಡ್ಡದು. ಒಬ್ಬನ ಬಲಕ್ಕಿಂತ ಬಳಗದ ಬಲ ದೊಡ್ಡದು. ಟೀಚರ್. 1. ಟೀಚರ್ ಗೌರವಕ್ಕೆ ಅರ್ಹರು. ಟೀಚರ್ ಗೌರವಕ್ಕೆ ಅರ್ಹರು. 2. ಒಳ್ಳೆಯ ಟೀಚರ್ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಾರೆ. ಒಳ್ಳೆಯ ಟೀಚರ್ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಾರೆ. 3. ಟೀಚರ್ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾರೆ. ಟೀಚರ್ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾರೆ. ಜಾಣ. 1. ಜಾಣನು ಕಡಿಮೆ ಮಾತನಾಡಿ ಹೆಚ್ಚು ಆಲೋಚಿಸುತ್ತಾನೆ. ಜಾಣನು ಕಡಿಮೆ ಮಾತನಾಡಿ ಹೆಚ್ಚು ಆಲೋಚಿಸುತ್ತಾನೆ. 2. ಜಾಣ ವ್ಯಕ್ತಿ ಸಮಯವನ್ನು ವ್ಯರ್ಥಗೊಳಿಸುವುದಿಲ್ಲ. ಜಾಣ ವ್ಯಕ್ತಿ ಸಮಯವನ್ನು ವ್ಯರ್ಥಗೊಳಿಸುವುದಿಲ್ಲ. ವಿಶ್ರಾಂತಿ. 1. ವಿಶ್ರಾಂತಿ ತೆಗೆದುಕೊಂಡಾಗ ಮನಸ್ಸು ಶಾಂತವಾಗುತ್ತದೆ. ವಿಶ್ರಾಂತಿ ತೆಗೆದುಕೊಂಡಾಗ ಮನಸ್ಸು ಶಾಂತವಾಗುತ್ತದೆ. 2. ವಿಶ್ರಾಂತಿ ಇಲ್ಲದ ಜೀವನ ಒತ್ತಡದಿಂದ ತುಂಬಿರುತ್ತದೆ. ವಿಶ್ರಾಂತಿ ಇಲ್ಲದ ಜೀವನ ಒತ್ತಡದಿಂದ ತುಂಬಿರುತ್ತದೆ. ಕಾವಲುಗಾರ. 1. ಕಾವಲುಗಾರ ಸಮಾಜದ ಭದ್ರತೆಯ ನಿಜವಾದ ರಕ್ಷಕ. ಕಾವಲುಗಾರ ಸಮಾಜದ ಭದ್ರತೆಯ ನಿಜವಾದ ರಕ್ಷಕ. ಕಾವಲುಗಾರ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾನೆ. ಕಾವಲುಗಾರ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾನೆ. ಸ್ವಾಭಿಮಾನ. ಸ್ವಾಭಿಮಾನ ಇರುವವನಿಗೆ ಯಾರ ಮುಂದೂ ತಲೆಬಾಗುವ ಅವಶ್ಯಕತೆ ಇಲ್ಲ. ಸ್ವಾಭಿಮಾನ ಇರುವವನಿಗೆ ಯಾರ ಮುಂದೂ ತಲೆಬಾಗುವ ಅವಶ್ಯಕತೆ ಇಲ್ಲ. 2. ಸ್ವಾಭಿಮಾನದಿಂದ ಬದುಕುವುದು ನಿಜವಾದ ಗೌರವದ ಜೀವನ. ಸ್ವಾಭಿಮಾನದಿಂದ ಬದುಕುವುದು ನಿಜವಾದ ಗೌರವದ ಜೀವನ. ಸಾಧನೆ. 1. ಸಾಧನೆ ಎಂದರೆ ಕನಸುಗಳನ್ನು ನಿಜವಾಗಿಸುವ ಪ್ರಯತ್ನ. ಸಾಧನೆ ಎಂದರೆ ಕನಸುಗಳನ್ನು ನಿಜವಾಗಿಸುವ ಪ್ರಯತ್ನ. 2. ಬಿದ್ದರೂ ಮತ್ತೆ ಎದ್ದು ನಿಲ್ಲುವುದು ಸಾಧನೆಯ ಮೊದಲ ಹೆಜ್ಜೆ. ಬಿದ್ದರೂ ಮತ್ತೆ ಎದ್ದು ನಿಲ್ಲುವುದು ಸಾಧನೆಯ ಮೊದಲ ಹೆಜ್ಜೆ. ದೀಪ. ದೀಪ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಹರಡುತ್ತದೆ. ದೀಪ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಹರಡುತ್ತದೆ. ದೀಪವು ಜ್ಞಾನ ಮತ್ತು ಶಾಂತಿಯ ಸಂಕೇತ. ದೀಪವು ಜ್ಞಾನ ಮತ್ತು ಶಾಂತಿಯ ಸಂಕೇತ. ಮಮತೆ. 1. ತಾಯಿ ಹೃದಯದಲ್ಲಿ ಮಮತೆ ಎಂದಿಗೂ ಕಡಿಮೆಯಾಗದು. ತಾಯಿ ಹೃದಯದಲ್ಲಿ ಮಮತೆ ಎಂದಿಗೂ ಕಡಿಮೆಯಾಗದು. 2. ಮಮತೆ ತುಂಬಿದ ಕುಟುಂಬದಲ್ಲಿ ಸಂತೋಷ ಸದಾ ನೆಲೆಸಿರುತ್ತದೆ. ಮಮತೆ ತುಂಬಿದ ಕುಟುಂಬದಲ್ಲಿ ಸಂತೋಷ ಸದಾ ನೆಲೆಸಿರುತ್ತದೆ.
ಸೆರೆಮನೆ. 1. ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಸರ್ಕಾರವು ಸೆರೆಮನೆಗಳನ್ನು ನಿರ್ಮಿಸಿದೆ. ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಸರ್ಕಾರವು ಸೆರೆಮನೆಗಳನ್ನು ನಿರ್ಮಿಸಿದೆ. 2. ಅಪರಾಧ ಮಾಡಿದವರನ್ನು ನ್ಯಾಯಾಲಯವು ಸೆರೆಮನೆಗೆ ಕಳುಹಿಸಿತು. ಅಪರಾಧ ಮಾಡಿದವರನ್ನು ನ್ಯಾಯಾಲಯವು ಸೆರೆಮನೆಗೆ ಕಳುಹಿಸಿತು. ಅಕ್ಕಪಕ್ಕ. 1. ನಮ್ಮ ಮನೆಯ ಅಕ್ಕಪಕ್ಕದವರು ತುಂಬ ಒಳ್ಳೆಯವರು. ನಮ್ಮ ಮನೆಯ ಅಕ್ಕಪಕ್ಕದವರು ತುಂಬ ಒಳ್ಳೆಯವರು. 2. ನಮ್ಮ ಮನೆಯ ಅಕ್ಕಪಕ್ಕ ಸ್ವಚ್ಛವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ನಮ್ಮ ಮನೆಯ ಅಕ್ಕಪಕ್ಕ ಸ್ವಚ್ಛವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ. 3. ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಶಿಸ್ತು. 1. ಶಿಸ್ತು ಇದ್ದರೆ ಜೀವನದಲ್ಲಿ ಯಶಸ್ಸು ಖಚಿತ. ಶಿಸ್ತು ಇದ್ದರೆ ಜೀವನದಲ್ಲಿ ಯಶಸ್ಸು ಖಚಿತ. 2. ಮಕ್ಕಳು ಬಾಲ್ಯದಿಂದಲೇ ಶಿಸ್ತು ಕಲಿಯಬೇಕು. ಮಕ್ಕಳು ಬಾಲ್ಯದಿಂದಲೇ ಶಿಸ್ತು ಕಲಿಯಬೇಕು. 3. ನಮ್ಮ ಶಾಲೆಯಲ್ಲಿ ಶಿಸ್ತಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ನಮ್ಮ ಶಾಲೆಯಲ್ಲಿ ಶಿಸ್ತಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಸಡಗರ. 1. ನಮ್ಮ ಊರಲ್ಲಿ ದೀಪಾವಳಿ ಹಬ್ಬವನ್ನು ತುಂಬ ಸಡಗರದಿಂದ ಆಚರಿಸಿದರು. 2. ಶಾಲೆಯ ವಾರ್ಷಿಕೋತ್ಸವವನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಡಗರದಿಂದ ಆಚರಿಸಿದರು. ನಮ್ಮ ಊರಲ್ಲಿ ದೀಪಾವಳಿ ಹಬ್ಬವನ್ನು ತುಂಬ ಸಡಗರದಿಂದ ಆಚರಿಸಿದರು. 2. ಶಾಲೆಯ ವಾರ್ಷಿಕೋತ್ಸವವನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಡಗರದಿಂದ ಆಚರಿಸಿದರು. ನದಿ. 1. ಗಂಗಾ ನದಿ ಒಂದು ಪವಿತ್ರವಾದ ನದಿ. ಗಂಗಾ ನದಿ ಒಂದು ಪವಿತ್ರವಾದ ನದಿ. 2. ನದಿ ನೀರು ಕೃಷಿಗೆ ಬಹಳ ಉಪಯುಕ್ತವಾಗಿದೆ. ನದಿ ನೀರು ಕೃಷಿಗೆ ಬಹಳ ಉಪಯುಕ್ತವಾಗಿದೆ. 3. ಮಳೆ ಬಂದಾಗ ನದಿ ತುಂಬಿ ಹರಿಯುತ್ತದೆ. ಮಳೆ ಬಂದಾಗ ನದಿ ತುಂಬಿ ಹರಿಯುತ್ತದೆ. 4. ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ. ನದಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ. ಧನ್ಯ. 1. ಗುರುಗಳ ಆಶೀರ್ವಾದ ಪಡೆದ ವಿದ್ಯಾರ್ಥಿ ಧನ್ಯನು. ಗುರುಗಳ ಆಶೀರ್ವಾದ ಪಡೆದ ವಿದ್ಯಾರ್ಥಿ ಧನ್ಯನು. 2. ತಾಯಿಯ ಪ್ರೀತಿಯನ್ನು ಪಡೆದ ನಾನು ಧನ್ಯನು. ತಾಯಿಯ ಪ್ರೀತಿಯನ್ನು ಪಡೆದ ನಾನು ಧನ್ಯನು. 3. ದೇಶಕ್ಕಾಗಿ ಸೇವೆ ಮಾಡುವವರು ನಿಜಕ್ಕೂ ಧನ್ಯರು. ದೇಶಕ್ಕಾಗಿ ಸೇವೆ ಮಾಡುವವರು ನಿಜಕ್ಕೂ ಧನ್ಯರು. ಅಪರಾಧ. 1. ಕಳ್ಳತನ ಮಾಡುವುದು ಅಪರಾಧವಾಗಿದೆ.
ಕಳ್ಳತನ ಮಾಡುವುದು ಅಪರಾಧವಾಗಿದೆ. 2. ಪರಿಸರವನ್ನು ಹಾನಿ ಮಾಡುವುದು ಅಪರಾಧವಾಗಿದೆ. ಪರಿಸರವನ್ನು ಹಾನಿ ಮಾಡುವುದು ಅಪರಾಧವಾಗಿದೆ. 3. ನಿರಪರಾಧಿಯನ್ನು ಶಿಕ್ಷಿಸುವುದು ದೊಡ್ಡ ಅಪರಾಧ. ನಿರಪರಾಧಿಯನ್ನು ಶಿಕ್ಷಿಸುವುದು ದೊಡ್ಡ ಅಪರಾಧ.